ಜೈಲ್ ಭರೋ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕನು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಬಿ ಎಲ್ ಶಂಕರ್, ಪುಟ್ಟಸ್ವಾಮಿ ಮತ್ತು ತ್ಯಾಗರಾಜ್. ಬನ್ನಿ, ಇಬ್ಬರು ನಾಯಕರು ಮಾತಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ತ್ಯಾಗರಾಜ್ ಏನು ಹೇಳ್ತಾರೆ ಕೇಳೋಣ. ತ್ಯಾಗರಾಜ್, ಪುಟ್ಟಸ್ವಾಮಿ ಹೇಳಿದ ಮಾತನ್ನು ಒಪ್ತಿರೋ ನಾವು? ಶಂಕರ್ ಅವರು ಮಾತಾಡಿದ್ರು, ಡಿನೋಟಿಫಿಕೇಷನ್ನ ಮಾಡೋದು ತಪ್ಪಲ್ಲ, ಆದರೆ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅದೇನು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಾಡಿದರೋ, ಅಥವಾ ಯಾವುದಾದ್ರು ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಅಂತ ಮಾಡಿದರೋ, ಅಥವಾ ಯಾವುದಾದ್ರು ಒಂದು ಸಾರ್ವಜನಿಕ ಉದ್ದಿಮೆಯನ್ನು ಮಾಡೋದಕ್ಕೆ ಹಿತಾಸಕ್ತಿಯ ಸಾರ್ವಜನಿಕ ಹಿತಾಸಕ್ತಿ ಅಷ್ಟೇ. ಅದೇ ಹಾಗಾಗಿ ಡಿನೋಟಿಫಿಕೇಷನ್ಗಿಂತ ಅದರ ಇಂದಿನ ಉದ್ದೇಶವೇ ಇಲ್ಲಿ ಮುಖ್ಯ ಆಗ್ತದೆ. ಅದಕ್ಕೆ ತಕ್ಕ ಹಾಗೆ ನ್ಯಾಯಾಲಯವು ಕೂಡ ವಿಚಾರಣೆ ನಡೆಸಿ ತನ್ನ ತೀರ್ಮಾನವನ್ನು ಕೊಡ್ತದೆ. ಆ ಹಂತದಲ್ಲೇ ಇವರು 6 ಗುಂಟೆ ಇರಲಿ, 36 ಗುಂಟೆ ಇರಲಿ, 36 ಎಕರೆ ಇರಲಿ. ಇಲ್ಲಿ ಇನ್ನೊಂದು ಭಾಳ ಒಂದು ವಿಪರ್ಯಾಸದ ಸಂಗತಿ ಅಂತಂದರೆ, 1983ರಲ್ಲಿ ಯಡಿಯೂರಪ್ಪನವರು ಶಿಕಾರಿಪುರ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿರ್ತಾರೆ. ಆಗ ಕೆ ವೆಂಕಟಪ್ಪ ಅಂತೇಳಿ ಜೈಲು ಮಂತ್ರಿ ಆಗಿರ್ತಾರೆ, ಮತ್ತು ತೋಟಗಾರಿಕೆ ಮಂತ್ರಿ ಆಗಿರ್ತಾರೆ. ಅವರು ಸೋಲಿಸಿವರು ಬರೋದು ಗುಂಡೂರಾವ್ ಸಂಪುಟದಲ್ಲಿ. ಆಗ ಇವರು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಕೂಡ ಅವ್ರ ಕೈಯಲ್ಲೇ ಇರುತ್ತೆ. ಹಾಗಲ್ಲ ಜೀತ ವಿಮುಕ್ತಿ ಮತ್ತು ಜೀತದಾಳುಗಳಿಗೆ ಅನುದಾನ ಕೊಡುವಂಥದ್ದು, ಅಥವಾ ಮತ್ತು ಈ ಬಗರ್ಕುಂ ಸಾಗುವಳಿ ಚೀಟಿ ಹಂಚಿಕೆ, ಇದನ್ನೆಲ್ಲ ಅಕ್ರಮಗಳು ನಡೀತು ಅಂತೇಳಿ ಆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇ ಯಡಿಯೂರಪ್ಪನವರು. ಆ ಹೋರಾಟವನ್ನು ಕೈಗೆತ್ತಿಕೊಂಡು ಆ ಹೋರಾಟವನ್ನು ಮುಂದುವರಿಸ್ಕೊಂಡೋಗಿ ಮುಂದಿನ 1983ರಲ್ಲಿ ನಡೆದ ಚುನಾವಣೆಯಲ್ಲಿ ಅವರು ಸೋಲಿಸ್ಬಿಡ್ತಾರೆ. ಯಡಿಯೂರಪ್ಪ ಅವರು ಅವ್ರನ್ನ ಸೋಲಿಸಿ, ಯಾರು ಹಿಂದೆ ಜೈಲು ಮಂತ್ರಿ ಆಗಿರ್ತಾರಲ್ಲ ಅವ್ರನ್ನ ಸೋಲಿಸಿ ಅವರು ವಿಧಾನಸಭೆಯನ್ನು ಪ್ರವೇಶಿಸ್ತಾರೆ. ಹಾಗೆ ಆರಂಭ ಆದಂತಹ ಅವರ ಹೋರಾಟ, ಈ ರಾಜಕೀಯ ಹೋರಾಟ ಇಲ್ಲಿ ಬಂದು ಈ ರೀತಿ ನಿಲ್ಲಬಾರ್ದಾಗಿತ್ತು ಅನ್ನೋದು ಒಂದು ದೊಡ್ಡ ಸಂಗತಿ. ಇನ್ನೊಂದು ವಿಚಾರ, ಶಂಕರ್ ಅವರು ಒಂದು ಮಾತು ಹೇಳಿದ್ರು, ಸಂಘ ಪರಿವಾರದವರು ಮತ್ತು ವರಿಷ್ಠರು ಯಡಿಯೂರಪ್ಪ ಅವ್ರನ್ನ ತಿದ್ದಲಿಲ್ಲ ಅಂತೇಳಿ. ನಾನು ಅದನ್ನು ಸಂಪೂರ್ಣವಾಗಿ ಒಪ್ಪೋದಕ್ಕೆ ನಾನು ರೆಡಿ ಇಲ್ಲ. ಯಾಕೆಂತಂದರೆ ಸಂಘ ಪರಿವಾರದವರು ಯಡಿಯೂರಪ್ಪ ಅವರಿಗೆ ಹೇಳಿದ್ದಾರೆ, ಅದೇ ರೀತಿ ವರಿಷ್ಠರು ಕೂಡ ಹೇಳಿದ್ದಾರೆ. ಆದರೆ ಅವರ ಮಾತನ್ನು ಕೇಳುವಷ್ಟು ವ್ಯವಧಾನ ಯಡಿಯೂರಪ್ಪನವರು ಇರಲಿಲ್ಲ. ಯಡಿಯೂರಪ್ಪನವರಿಂದ ಅಂತಹ ಬಂಡತನವನ್ನು ಅವರು ರೂಢಿಸ್ಕೊಂಡಿದ್ದರು. ಯಾರ ಮಾತನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಸಂಘ ಪರಿವಾರದವರು ಕೇಳಿದಾಗಲೂ ಕೂಡ ಅವರು ಅದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಮತ್ತು ವರಿಷ್ಠರನ್ನ, ಬಿ ಜೆ ಪಿ ವರಿಷ್ಠರನ್ನ ಅವರು ಹೇಗೆ ಅವರು ಸೆಡ್ಡೊಡೆದು ನಿಂತಿದ್ರು ಅನ್ನೋದು ನಮಗೆ 2-3 ಪ್ರಕರಣಗಳಿದೆ, ನಮ್ಮ ಕಣ್ಣೆದುರುಗಡೆನೇ ಇದೆ. ಸೊ ಇವರು ನಮ್ಮ ಕೈಗೆ ಯಾವ ಸಂದರ್ಭದಲ್ಲೂ ಕೂಡ ನಿಲ್ಕಲ್ಲ ಅಂತ ಆದಮೇಲೆ ಅವರು ಸುಮ್ಮನಾಗ್ಬಿಟ್ರು. ಸುಮ್ಮನಾದ ನಂತರ ಇವರು ಆಡಿದ್ದೇ ಆಟ ಮಾಡಿದ್ದೇ ಕೆಲಸ ಅನ್ನೋ ಒಂದು ಇದಾಯಿತು. ಮತ್ತು ಉಳಿದಂತೆ ಮಠಾಧೀಶರು ಶಂಕರ್ ಅವರು ಈಗಾಗಲೇ ಹೇಳಿರುವಂತೆ ಅದು ಯಾವ ಬೀಡೆಗೆ ಬಿದ್ದು ಅವ್ರನ್ನ ಆ ರೀತಿ ಸಮರ್ಥಿಸ್ಕೊಂಡ್ರು ಅಂತಲೇ ಗೊತ್ತಾಗಲಿಲ್ಲ. ಅವ್ರ ಕೈಯಲ್ಲಿ ಆ ಶಕ್ತಿ ಇತ್ತು. ಯಾಕೆಂದರೆ ಯಡಿಯೂರಪ್ಪ ಅವರು ಸ್ವಲ್ಪ ಮಠಮಾನ್ಯಗಳ ಬಗ್ಗೆ ಒಂದಷ್ಟು ಹೆಚ್ಚು ಒಂದು ನಂಬಿಕೆ ಮತ್ತು ಅವ್ರ ಮಾತುಗಳ ಕೇಳುವಂತಹ ಪರಿಸ್ಥಿತಿನಲ್ಲಿ ಇದ್ದರು ಅಂತ ನನಗನ್ಸುತ್ತೆ. ಆದರೆ ಅವ್ರು ಯಾಕೋ ಅದನ್ನು ತಪ್ಪು ಮಾಡಿದಾಗ ತಿದ್ದದೆ ಎಲ್ಲೋ ಒಂದು ಕಡೆ ಸಮರ್ಥಿಸ್ಕೊಂಡ್ರು, ಅದು ಸರಿ ಇಲ್ಲ ಅಂತ ನನಗೂ ಅನಿಸುತ್ತೆ. ಎಸ್ ಸರ್ ಶಂಕರ್. ಪುಟ್ಟಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು, ದ್ವೇಷದ ರಾಜಕಾರಣದ ಕಾರಣಕ್ಕೋಸ್ಕರ ಇದೆಲ್ಲ ಕೋರ್ಟ್ಗಳ ಮುಂದೆ ಬರ್ತಾ ಇದೆ ಅಂತ ಹೇಳಿ. ಅದು ಒಂದು ಕಾರಣ ಅಂತ ಹೇಳಿದರು. ಆದರೆ ಕೋರ್ಟ್ಗಳಿಗೆ ಏನು ಮುಂದೆ, ಕೋರ್ಟ್ಗಳ ಮುಂದೆ ಏನು ಪ್ರಕರಣ ಬರ್ತೋ ಅದನ್ನ ಅವ್ರು ವಿಚಾರಣೆ ಮಾಡ್ತಾರೆ. ಇನ್ನೊಬ್ರದ್ದು ಯಾರ್ದಾದ್ರು ಪ್ರಕರಣ ಬಂದರೆ ಅದನ್ನ ವಿಚಾರಣೆ ಮಾಡೋದಿಲ್ಲ ಅಂತ ಅವ್ರೇನು ಹೇಳೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕೋರ್ಟ್ಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದು. ಯಾರಿಗೇನು ವಿನಾಯಿತಿ ಕೊಟ್ಟಿರ್ತಕ್ಕಂಥದ್ದು ನಾನು ನೋಡಲಿಲ್ಲ. ಅದು ದಳ, ಕಾಂಗ್ರೆಸ್ಸು, BJP ಅಂತ ಯಾವುದೇ ತಾರತಮ್ಯ ಮಾಡಿರ್ತಕ್ಕಂಥದ್ದು ನಾನು ಕಾಣಲಿಲ್ಲ. ಇವು ಲೋಕಾಯುಕ್ತ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ಗಳಾಗಲಿ ಭಾಳ ಅದು MLA ಡಿಸ್ಕ್ವಾಲಿಫಿಕೇಷನ್ನಿಂದ ಹಿಡಿದು ಮತ್ತೊಂದರಿಂದ ಹಿಡಿದು ಭಾಳ ಕಾನೂನಿನ ಅನ್ವಯನೇ ಹೆಚ್ಚು ಕಮ್ಮಿ ಕಾನೂನು ವ್ಯವಸ್ಥೆ ಗೌರವವನ್ನು ಕಾಪಾಡಲಿಕ್ಕೆ ಏನು ಬೇಕೋ ಆ ರೀತಿ ಎಲ್ಲ ಕಡೆ ಕೋರ್ಟ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಕೋರ್ಟ್ಗಳು ಸ್ವಲ್ಪ ಅತಿ ಹೆಚ್ಚಾಗಿ ತನ್ನ ಒಂದು ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದಾವೆ ಅಂತಕ್ಕಂಥ ಅಭಿಪ್ರಾಯ ಬರಲಿಕ್ಕೆ ಕಾರಣ ಇದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ. ಬೇಲ್ ಕೊಡೋದಿಲ್ಲ, ಮತ್ತೊಂದು ಮಾಡೋದಿಲ್ಲ, ಆಮೇಲೆ ಕನ್ವಿಕ್ಷನ್ ಆದವ್ರನ್ನ ಟ್ರೀಟ್ ಮಾಡಿರ್ತಾರೇ ಅಂಡರ್ ಟ್ರಯಲ್ಸ್ನು ಟ್ರೀಟ್ ಮಾಡ್ತಾರೆ ಅಂತಕ್ಕಂಥ ಅನೇಕ ವ್ಯಾಖ್ಯಾನಗಳು ಪತ್ರಿಕೆಗಳಲ್ಲೂ ಕೂಡ ಬರ್ತಾಯಿದೆ. ಈ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು ರಾಜಕಾರಣಿಗಳಾಗಿರ್ತಕ್ಕಂಥವ್ರು ತಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶಕ್ಕೆ ಚಲಾವಣೆ ಮಾಡದೇ ಇರೋದರಿಂದ, ಆಗ್ಬೋದಾಗಿರ್ತಕ್ಕಂಥ ಅಕ್ರಮಗಳನ್ನು ತಡಿಲಿಕ್ಕೆ ಮುಂದಾಗದೇ ಇರತಕ್ಕಂಥ ಕಾರಣದಿಂದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಟ್ಟಾಗಿ ಸೇರಿ ಮಾಫಿಯಾದ ರೂಪದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಕಾರಣಕ್ಕೆ ಅನಿವಾರ್ಯವಾಗಿ ಕೋರ್ಟ್ಗಳು ಇವತ್ತು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದೆ ಹೊರತಾಗಿ ಇವತ್ತು ಕೋರ್ಟ್ಗಳು ಹೆಚ್ಚು ಆ್ಯಕ್ಟಿವ್ ಆಗಿದ್ದಾವೆ ಅಥವಾ ಹೈಪರ್ ಆ್ಯಕ್ಟಿವ್ ಆಗಿದ್ದಾವೆ, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಆಯಿತು ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ದರೆ ಆ ಸ್ಥಿತಿಗೆ ನಮ್ಮನ್ನು ನಾವು ತಳ್ಕೊಂಡಿರ್ತಕ್ಕಂಥದ್ದು ರಾಜಕಾರಣಿಗಳೇ. ಇದಕ್ಕೆ ಮೊದಲನೇ ದೋಷಿಗಳು ರಾಜಕಾರಣಿಗಳೇ. ಇವರು ಸರಿಯಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದರೆ ಇದಾಗ್ತಾ ಇರಲಿಲ್ಲ. ಆಮೇಲೆ ಯಾವುದನ್ನು ಕೂಡ ಒಂದು ಮಿತಿಯಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ.
ಇಷ್ಟೆಲ್ಲ ಯಡಿಯೂರಪ್ಪನವ್ರ ಮೇಲೆ ದ್ವೇಷದ ರಾಜಕಾರಣದ ಹಂತಕ್ಕೆ ಇದೆಲ್ಲ ಹೋಗಲಿಕ್ಕೆ ಕಾಂಗ್ರೆಸ್ನವ್ರು ಭಾಳ ಕಟುವಾದ ಶಬ್ದ ಬಳಸಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಮಾನವೀಯತೆಯನ್ನು ಮರಿತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನೇನು ಪುಟ್ಟಸ್ವಾಮಿ ಅವರು ಹೇಳಿದರು. ಇದಕ್ಕೆ ಕಳೆದ 3 ವರ್ಷಗಳ ಕಾಲ ಈ ರಾಜ್ಯದ ರಾಜಕಾರಣದಲ್ಲಿ ನಡೆದಂಥ ಘಟನಾವಳಿಗಳೇನಿದ್ದಾವೆ, ತನ್ನ MLAಗಳೆಲ್ಲ ದಿನಬೆಳಗಾಗೋದ್ರೊಳಗೆ ಎಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಅಲ್ಲಿ ಸೇರಿ ಮತ್ತಲ್ಲಿ ಗೆಲ್ಲೋದು, ಇಲ್ಲಿಯ ಹಣದ ಪ್ರಭಾವ, ಜಾತಿಯ ಪ್ರಭಾವ ಮತ್ತು ಇಡೀ ರಾಜಕಾರಣ ಕರ್ನಾಟಕದ್ದು ವಿಚಿತ್ರವಾಗಿರ್ತಕ್ಕಂಥ ತಿರುವುಗಳನ್ನ ತೆಗೆದುಕೊಂಡು ಕಂಡು ಕೇಳಿರದ ರೀತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರೀತಿಯ ಒಂದು ಕಾರ್ಯನಿರ್ವಹಣೆ ಹೋಗಿ ಪರಸ್ಪರ ಒಬ್ಬರ ಮೇಲೆ ವಿಶ್ವಾಸವೇ ಹೋಗಿ ಆಡಳಿತ ಪಕ್ಷ ಪ್ರತಿಪಕ್ಷ ಅನ್ನೋದು ದ್ವೇಷದ ಹಂತಕ್ಕೆ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆ ಎಷ್ಟೇ ಪ್ರಚೋದನೆ ಇದ್ದರೂ ಕೂಡ ಕಠಿಣ ಪದ ಬಳಸ್ತಕ್ಕಂಥದ್ದಾಗಲಿ ನಿಂದನೆ ಮಾಡ್ತಕ್ಕಂಥದ್ದಾಗಿ ನಾನು ಖಂಡಿತವಾಗಿ ಕೂಡ ಸಮರ್ಥನೆ ಮಾಡೋದಿಲ್ಲ. ಅದು ಮಾಡಬಾರ್ದು. ಅದು ಯಾರು ಮಾಡ್ತಾರೆ ಅವರು ಆ ನಾಯಕತ್ವದ ಗುಣವನ್ನು ಮೈಗೂಡಿಸ್ಕೊಂಡಿಲ್ಲ ಅಂತ ಅರ್ಥ. ಯಾವುದೇ ಪಾರ್ಟಿ ಸೇರಿರಲಿ, ಅವ್ರು ನನ್ನ ಪಾರ್ಟಿಯವರು ಸೇರಿದಾಗೆ ಒಂದು ನಾಯಕತ್ವ ಅಂತೇಳಿ ಅಂದರೆ ಒಂದು ಸ್ಥಿತಪ್ರಜ್ಞನಿರ್ತಕ್ಕಂಥ ಪರಿಪಕ್ವನಾಗಿರ್ತಕ್ಕಂಥವರೇ ಇರಬೇಕೇ ಹೊರತಾಗಿ ಅಳತೆ ಮೀರಿದಂಥ ಮಾತುಗಳನ್ನ ಆಡ್ತಕ್ಕಂಥದ್ದಾಗಲಿ, ನಡವಳಿಕೆ ಮಾಡ್ತಕ್ಕಂಥದ್ದಾಗಲಿ, ಆಂಗಿಕ ಭಾಷೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದಾಗಲಿ ಅವರಲ್ಲಿ ಆ ಪರಿಪಕ್ವತೆ ಮೂಡಿಲ್ಲ ಅಂತಕ್ಕಂಥ ಅಭಿಪ್ರಾಯ ಸಾರ್ವಜನಿಕರಿಗೆ ಬರ್ತದೆ. ಅದರಿಂದ ಅವರಿಗೆ ಹಾನಿ ಹೊರತಾಗಿ ಬೇರೆಯವ್ರಿಗೆ ಹಾನಿ ಆಗೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ವ್ಯಕ್ತಿಗತವಾಗಿ ಅವರ ಹೋರಾಟದ ಬಗ್ಗೆ ನನಗೆ ಎಷ್ಟೇ ಗೌರವ ಇದ್ದರೂ ಕೂಡ ಒಬ್ಬ ಸಾಮಾನ್ಯ ಒಬ್ಬ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಕಾರ್ಯಕರ್ತನೂ ಕೂಡ ಮುಖ್ಯಮಂತ್ರಿ ಪದವಿಗೆ ಏರ್ಬೋದು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಅಪರೂಪ ಅನೇಕ ಜನ ಕರ್ನಾಟಕದಲ್ಲಿದ್ದಾರೆ. ಅವರು ಸಾಲಿಗೆ ಇವರೂ ಸೇರಿದ್ದಾರೆ. ಇವರೇನು ವಂಶ ಪಾರಂಪರ್ಯ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಏನಲ್ಲ. ದೇವೇಗೌಡರು ಇರ್ಬೋದು, ಇವರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ದೇವರಾಜ ಅರಸರು ಇರ್ಬೋದು, ಅನೇಕ ಜನ ಕರ್ನಾಟಕದಲ್ಲಿ ಪ್ರಥಮ ಪೀಳಿಗೆಯಲ್ಲಿ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿ ಹಂತಕ್ಕೆ ತಲುಪ್ತಕ್ಕಂಥದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಇವರ ಹೋರಾಟ, ಇಷ್ಟೆಲ್ಲ ಸಂಘಟನಾ ಸಾಮರ್ಥ್ಯ ಇದೆಲ್ಲ ವ್ಯರ್ಥ ಆಗ್ತಕ್ಕಂಥ ಸ್ಥಿತಿ ಬಂತಲ್ಲ ಅಂತಕ್ಕಂಥ ಒಂದು ವಿಷಾದಕರ ಸ್ಥಿತಿ ಇದೆ. ಈಗ ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳಿಗೂ ಶಂಕರ್ ಅವರು ಹೇಳಿದಾಗೆ ಇದೊಂದು ಎಚ್ಚರಿಕೆಯ ಗಂಟೆ. ಮುಂದೆ ಆಡಳಿತ ನಡೆಸ್ತಕ್ಕಂಥವರು ಎಷ್ಟು ಎಚ್ಚರಿಕೆಯಾಗಿರಬೇಕು ಅಂತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಬುನಾದಿಯನ್ನು ಸಿಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆನೇ, ಅದನ್ನೇನು ಯಾರೂ ಕಂಡೆಮ್ ಮಾಡೋಗಿಲ್ಲ. ಮತ್ತು ಇವತ್ತು ಯಡಿಯೂರಪ್ಪನವರು ತನ್ನ 3 ವರ್ಷದಲ್ಲಿ ಬರೀ ಕೆಟ್ಟದ್ದನ್ನೇ ಮಾಡಿದ್ದಾರೆ ಅಂತಕ್ಕಂಥದ್ದಲ್ಲ. ಅವರು ಮಾಡಿರ್ತಕ್ಕಂಥ ಹಲವಾರು ಒಳ್ಳೆಯ ಸ್ಕೀಮ್ಗಳು, ಬಡವರ ಪರವಾಗಿರ್ತಕ್ಕಂಥ ಸ್ಕೀಮ್ಗಳು, ಎಲ್ಲ ದಲಿತರ ಪರವಾಗಿ ಎಲ್ಲ ವರ್ಗದ ಪರವಾಗಿ ಮಾಡಿರ್ತಕ್ಕಂಥ ಸ್ಕೀಮ್ಗಳು ಇವತ್ತು ರಾಜ್ಯದಲ್ಲಿ ಅತ್ಯಂತ ಪ್ರಬಲವಾಗಿದೆ, ಪಾಪ್ಯುಲರ್ ಆಗಿದೆ. ಅದರ ಉದ್ದೇಶನೇ ಇವತ್ತಿನ ದಿವಸ 3 ಪಕ್ಷ ನಡೆದಂಥ ಎಲ್ಲ ಉಪಚುನಾವಣೆಗಳಲ್ಲಿ ಅವರು ಗೆದ್ಕೊಂಡು ಬಂದಿದ್ದಾರೆ. ಮತ್ತು ಅದಕ್ಕೆ ಉದಾಹರಣೆ ಎನ್ನುವುದು ಯಾವುದಕ್ಕೆ ದ್ವೇಷ ಬರಬೇಕಾಯಿತು ಅಂತ ಹೇಳಿದ್ರೆ, ಕೆಲವ್ರಿಗೇನಾಯಿತು, ಯಡಿಯೂರಪ್ಪ ಇರೋವರೆಗೂ ನಾವು ರಾಜಕಾರಣದಲ್ಲಿ ಕಷ್ಟ ಆಗ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ದ್ವೇಷ ಬಂತು. ಆ ದ್ವೇಷದ ರಾಜಕಾರಣ ಅತ್ಯಂತ ಮಟ್ಟಕ್ಕೆ ಹೋಗಿ ಇವತ್ತು ಆಗಿದೆ. ಒಂದು ನ್ಯಾಯಾಂಗದಲ್ಲಿ ನಮಗೆ ಗೌರವ ಇದೆ, ನ್ಯಾಯಾಂಗ ಇಟ್ಟು ಗೌರವ ಹೇಳ್ತೀನಿ. ಅದೇ ಕರಪ್ಷನ್ ಇರೋ ಒಬ್ಬರಿಗೆ ಸ್ಟೇ ಸಿಗ್ತದೆ, ಬೇಲ್ಗೆ ಸ್ಟೇ ಸಿಗ್ತದೆ, ಇವ್ರಿಗೆ ಬೇಲ್ ಸಿಕ್ಕೋದಿಲ್ಲ. ಒಂದು ಇವತ್ತು ನ್ಯಾಯಾಂಗ ಮತ್ತು ಶಾಸಕಾಂಗ ಎಲ್ಲರೂ ಸಹ ಒಂದು ಈ ವ್ಯವಸ್ಥೆಯ ಇಕ್ಕಟ್ಟಿಗೆ ಸಿಕ್ಕಿ ಇವತ್ತು ನಿಲ್ಲುತ್ತಕ್ಕಂಥದ್ದು ಬರ್ತಾ ಇದೆ. ಇದು ಅತ್ಯಂತ ವಿಷಾದಕರ. ಮತ್ತು ಯಡಿಯೂರಪ್ಪನವರೇ ಆಗಲಿ ಯಾರೇ ಆಗಲಿ ಒಂದು ಎಚ್ಚರಿಕೆ ಗಂಟೆ ನಾನು ಒಪ್ತೀನಿ, ಇದು ಶುದ್ಧೀಕರಣಕ್ಕೆ ಒಂದು ಒಳ್ಳೆಯ ಅಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ತಾವು ಪ್ರಾಮಾಣಿಕ ಉತ್ತರ ಕೊಡಿ. ಯಡಿಯೂರಪ್ಪನವರು ಈ ಸ್ಥಿತಿಗೆ ಬರಲಿಕ್ಕೆ ಏನು ಶಂಕರ್ ಹೇಳಿದ್ರು, ಆ 3 ಅಂಶಗಳ ಜೊತೆಗೆ ಸುತ್ತಮುತ್ತ ಅವರವರ ಗಿರಿಕಿ ಹೊಡಿತಾ ಇದ್ದಾರಲ್ಲ ತುತ್ತೂರಿಗಳು, ಅವುಗಳೂ ಕೂಡ ಕಾರಣ ಅನ್ನುವಂಥದ್ದು ಒಪ್ತಿರಲ್ವ? ಇವತ್ತು ಈ ಡೆಮಾಕ್ರಸಿ ವ್ಯವಸ್ಥೆನಲ್ಲಿ ಆ ತುತ್ತೂರಿ ಮಾಡ್ತಕ್ಕಂಥವರು ಎಲ್ಲ ಮುಖ್ಯಮಂತ್ರಿಗಳ ಜೊತೆಲೂ ಇದ್ದಾರೆ, ಇವ್ರ ಜೊತೆಲೂ ಇದ್ದಾರೆ. ಅದನ್ನೇ ನಾವಿಲ್ಲ ಅಂತ ಹೇಳೋದಿಲ್ಲ. ಇದೆಲ್ಲ ಸರ್ಕಮ್ಸ್ಟೆನ್ಸಸ್ನಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ, ಯಾಕಂದರೆ ನಿಮ್ಮ ನಾಯಕರ ಆರಂಭದಲ್ಲಿ ಅಧಿಕಾರ ಸಿಕ್ಕ ತಕ್ಷಣ ಹೆಂಗೆ ಹೋಗಬೇಕು ಅನ್ನುವಂಥದ್ದು ಸ್ಪಷ್ಟತೆ ಇರಲಿಲ್ಲ. ಜೊತೆಗೆ ಎಲ್ಲರೂ ವಿಶ್ವಾಸ ತಗೋಬೇಕು ಅನ್ನುವಂಥ ಒಂದು ಮನೋಭಾವನೆ ಇರಲಿಲ್ಲ. ಜೊತೆಗೆ ಏನಂದರೆ ಹೈಕಮಾಂಡಿಗೆ ಒಂದಿಷ್ಟು ಗೌರವ ಮನ್ನಣೆ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇರಲಿಲ್ಲ. ಜೊತೆಗೆ ಏನಂದರೆ ಮೇಲಿಂದ ಮೇಲೆ ಆಗ್ತಿರುವಂಥ ತಪ್ಪುಗಳು, ಅದಕ್ಕೆ ಸಮರ್ಥನೆಗಳು, ಇವೆಲ್ಲ ಸೇರಿ ಯಡಿಯೂರಪ್ಪನವ್ರನ್ನ ಈ ಸ್ಥಿತಿ ತಂದುಬಿಡ್ತೇನೋ ಅಂತ. ಹೌದು ಅಲ್ವೋ ಹೇಳಿ? ಅಲ್ಲ, ಆ ಥರ ಅವರು ಪ್ರತಿಯೊಬ್ಬರನ್ನು ಯಾರನ್ನೂ ಧಿಕ್ಕರಿಸಿಲ್ಲ. ಹೈಕಮಾಂಡ್ ಹತ್ರ ಚೆನ್ನಾಗೇ ಇದೆ, ಅದೇ ರೀತಿ ಯಾರನ್ನೂ ಒಪ್ಕೊಂಡಿಲ್ಲ. ಒಂದ್ಸಾರಿ ಹೆಚ್ಚು ಕಡಿಮೆ ಆಗಿರ್ಬೋದೇ ಹೊರತು ಯಾವತ್ತೂ ಹೈಕಮಾಂಡ್ ಯಾವತ್ತೂ ಕಾಂಗ್ರೆಸ್ನಲ್ಲೂ ಹೈಕಮಾಂಡ್ ಬಿಗಿ ಇರ್ತದೆ. ಅಲ್ಲೂ ಒಂದೊಂದ್ಸಾರಿ ಕೆಲವು ಟೈಮ್ಸು, ಈಗ ಹಲವಾರು ಟೈಮ್ಸು ನಮ್ಮ ಇವರು ವೀರೇಂದ್ರ ಪಾಟೀಲ್ ಇದ್ರು, ಹೈಕಮಾಂಡ್ ಒಪ್ತಾನೆ ಇರಲಿಲ್ಲ, ಇದು ನ್ಯಾಯ ಆಗಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಅದರಿಂದ ಹೈಕಮಾಂಡ್ ವಿರುದ್ಧ ಅಂತ ಹೇಳೋದಿಲ್ಲ. ಕಾಂಗ್ರೆಸ್ ಬಹಳ ವ್ಯತ್ಯಾಸ ಇದೆ ಈ ವಿಚಾರ. ಹೈಕಮಾಂಡ್ ಇವರು ಹೇಳ್ತಾರೆ, ಅವರು ಹೇಳ್ತಾರೆ, ಹೇಳ್ತಾನೆ ಕೇಳ್ತಾ ಇದ್ರು. ಪುಟ್ಟಸ್ವಾಮಿ ಅವರು ಹೇಳಿದ್ದಕ್ಕೆ ಪೂರಕವಾಗಿ ಒಂದು ಹೇಳೋದಾದ್ರೆ,
ರಾಜಕಾರಣಿಗಳಿಗೆ ಮೊದಲನೇ ಶತ್ರು ಯಾರು ಗೊತ್ತಾ ನಿಮಗೆ? ಅವರ ಕುಟುಂಬದವರೇ ಮೊದಲನೇ ಶತ್ರು. ಎಲ್ಲಾ ಪಾರ್ಟಿಯವರಿಗೆ ಕುಟುಂಬದವರೇ ಮೊದಲನೇ ಶತ್ರುಗಳಿಗೆ. ಯಾರು ಕುಟುಂಬವನ್ನ ನಿಯಂತ್ರಣ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಪಡೆದಿರೋದಿಲ್ಲ ಒಬ್ಬ ನಾಯಕನಾಗಿದ್ದಂತ, ಅದು ಅಧಿಕಾರ ಸ್ಥಾನದಲ್ಲಿ ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅವರೆಲ್ಲ ಈ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. 10 ಉದಾಹರಣೆಗಳನ್ನ ಕರ್ನಾಟಕದಲ್ಲಿ ಇದಕ್ಕೆ ನೀವು ಕೊಡ್ಬೋದು. ಎಸ್ ಸರ್ ಕೊನೆಯದು ತುಂಬ ಸಂಕ್ಷಿಪ್ತವಾಗಿ ಸ್ವಾಮಿ ಅವರು ಹೇಳಿದ್ರು ಈ ನ್ಯಾಯಾಂಗದಲ್ಲಿ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅಂತ. ನಾನು ಅದನ್ನು ಒಪ್ಪೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಮತ್ತೆ ಅಸೂಯೆ ಈ ತರ ಇರಬಹುದೇ ಇವತ್ತು ಅಲ್ಲೂ ನ್ಯಾಯಾಂಗ ಸಿಗೋದಿಲ್ಲ ಅಂತ ನ್ಯಾಯಾಂಗದವರಿಗೆ ರಾಜಕಾರಣಿಗಳನ್ನ ಕಂಡ್ರೆ ಅವ್ರಿಗೆ ಯಾಕೆ ದ್ವೇಷ ಬರುತ್ತೆ? ನ್ಯಾಯಾಂಗದಲ್ಲಿರೋರು ಇವ್ರನ್ನ ಯಾಕೆ ದ್ವೇಷ ಮಾಡ್ತಾರೆ? ಮತ್ತೆ ಇವ್ರ ಬಗ್ಗೆ ಯಾಕೆ ಅವ್ರು ವೈಷಮ್ಯವನ್ನು ಸಾಧನೆ ಮಾಡ್ತಾರೆ? ಹಾಗಾಗಿ ನಾನು ಅದನ್ನು ಒಪ್ಪೋದಿಲ್ಲ. ಅದನ್ನು ನಾ ಹೇಳೋದೇನು ಅಂತಂದರೆ ಎಲ್ಲರಿಗೂ ಕೂಡ ಒಂದ್ಸಾರಿ ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು. ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸೋದು ಮತ್ತು ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡೋದ್ರ ಬದಲು ನನ್ನನ್ನು ನಾನು ಎಷ್ಟು ಸಮರ್ಥಿಸ್ಕೊಳ್ಬಲ್ಲೆ ಮತ್ತು ನನ್ನನ್ನು ನಾನು ಎಷ್ಟು ಕ್ಲೀನ್ ಮಾಡ್ಕೋಬಲ್ಲೆ ಅನ್ನೋದನ್ನ ಒಂದು ಸಾರಿ ಯೋಚನೆ. ಎಲ್ಲ ರಾಜಕೀಯ ಪಕ್ಷಗಳು ಆಂತರಿಕ ಪ್ರಜಾಪ್ರಭುತ್ವ ಮೊದಲು ಜಾರಿಗೆ ಆತ್ಮಾವಲೋಕನ ಖಂಡಿತ ಭಾಳ ಒಳ್ಳೆ ಮಾತು ಹೇಳಿದ್ರಿ. ಬೇಲ್ಶಂಕರ್ ಅವರೇ, ಪುಟ್ಟಸ್ವಾಮಿ ಅವರೇ, ತ್ಯಾಗರಾಜ್ ಅವರೇ, ಮೂರಿಂದ ಸಾಕಷ್ಟು ಮಾತಾಡಿದ್ರಿ. ತಮ್ಮವ್ರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ಅಂದರೆ ಎನ್ನುವಂಥದ್ದು ಒಟ್ಟಾರೆ ಒಂದು ಮಾತ್ರ ನಿಜ, ಇಂಥ ಘಟನೆ ಆಗಬಾರ್ದಾಗಿತ್ತು. ಅದು ಎಲ್ಲರೂ ಕೂಡ ಹೇಳುವಂಥ ಮಾತು. ಯಾಕಂದರೆ ರಾಜ್ಯದ ಒಬ್ಬ ದೊಡ್ಡ ನಾಯಕ, ಅದರಲ್ಲೂ ಹೋರಾಟದ ಮುಂಚೂಣಿಯಿಂದ ಎದ್ದು ಬಂದಿರುವಂಥ ನಾಯಕ ಶಂಕರ್ ಅವರು ಹೇಳಿದ ಪ್ರಕಾರ ಅವ್ರಿಗೆ ಯಾವ ಹಿನ್ನೆಲೆಯೂ ಇರಲಿಲ್ಲ. ಅವರೇ ಎಲ್ಲ ಭೂಮಿಕೆಯನ್ನು ಸಿದ್ಧಪಡಿಸ್ಕೊಂಡಿದ್ದು, ಅವರೇ ಎಲ್ಲ ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡಿದ್ದು. ಅಂಥ ಹೋರಾಟದ ಮನೋಭಾವದಿಂದ ಬಂದಂಥ ಒಬ್ಬ ನಾಯಕನಿಗೆ ಇಂಥ ಒಂದು ಸ್ಥಿತಿ ಬರಬಾರ್ದಾಗಿತ್ತು ಅಂತ. ಆದರೆ ಒಂದು ಮಾತ್ರ ನಿಜ, ಇದು ರಾಜಕಾರಣಿಗಳಿಗೊಂದು ದೊಡ್ಡ ಪಾಠ. ಇದು ಮುಂದೆ ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ರಲ್ಲಿ. ಜೊತೆಗೆ ಒಂದಷ್ಟು ಸಿಸ್ಟಮ್ಸ್ಗಳಿರ್ತವೆ, ಒಂದಷ್ಟು ರೀತಿ ನೀತಿಗಳಿರ್ತವೆ. ಅದನ್ನು ಬಿಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನಲಿಕ್ಕೆ ಬಹುಶಃ ಈಗಿನ ಘಟನಾವಳಿಗಳು ಸಾಕ್ಷಿ ಅಂತ. ಯಾಕಂದರೆ ಅಷ್ಟೊಂದು ಹೋರಾಟ ಮಾಡಿಕೊಂಡು ಪಕ್ಷವನ್ನು ಸಂಘಟಿಸಿ ಮೇಲೆ ಬಂದು ಒಂದು ರಾಜಕೀಯ ಪಕ್ಷದ ನೇತಾರನಾಗಿ, ಜೊತೆಗೆ ಒಂದು ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅಂತ ಯಡಿಯೂರಪ್ಪ ಯೋಚನೆ ಮಾಡಬೇಕಾಗಿತ್ತು. ಯಾರನ್ನ ಹತ್ತಿರ ಸೇರಿಸ್ಕೋಬೇಕು, ಯಾರನ್ನ ದೂರ ಇಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಜೊತೆಗೆ ಹೈಕಮಾಂಡ್ ಏನಿದೆ ಅದರ ಬೆಲೆ ಏನು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಕೇವಲ ನನಗೆ ಹೈಕಮಾಂಡ್ನ ಆದೇಶವನ್ನು ಕೂಡ ನಾನು ಧಿಕ್ಕರಿಸ್ತೀನಿ, ಸಂಘ ಪರಿವಾರದವ್ರು ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ, ಜೊತೆಗೆ ನನ್ನ ಹಿಂದೊಂದು ದೊಡ್ಡ ಸಮುದಾಯ ಇದೆ, ಮಠಾಧೀಶರಿದ್ದಾರೆ, ಇಂಥ ಭ್ರಮೆನಲ್ಲೇ ಯಡಿಯೂರಪ್ಪ ಕಾಲ ಕಳೀತಾ ಹೋದರು. ಯಡಿಯೂರಪ್ಪ ನಿಜಕ್ಕೂ ಕೂಡ ಅವರ ಮನಸ್ಸು ಚಿನ್ನವೇ, ಆದರೆ ಎಲ್ಲೋ ಒಂದು ಕಡೆ ಕಿವಿಯನ್ನು ಹಿತ್ತಾಳೆ ಮಾಡಿಕೊಂಡ್ರು. ಇಲ್ಲಿ ಸಲ್ಲದನ್ನೆಲ್ಲದನ್ನೂ ಕೂಡ ಸ್ವೀಕರಿಸಿದ್ರು, ಅದನ್ನು ಬೇರೆ ಬೇರೆಯವರ ಮೇಲೆ ದಾಳಿಗೆ ಉಪಯೋಗಿಸ್ಕೊಂಡ್ರು. ಅದೆಲ್ಲದರ ಒಟ್ಟಾರೆ ಪರಿಣಾಮ ಇವತ್ತಿಂಥ ಸ್ಥಿತಿ. ಒಟ್ಟಾರೆ ಒಂದು ಹೇಳ್ದಂಗೆ ರಾಜಕಾರಣಿಗಳಿಗೊಂದು ದೂರದೃಷ್ಟಿ ಬೇಕು, ಏನು ಮಾಡಬೇಕು, ನಾವು ಯಾವ ದಿಕ್ಕಿನ ಕಡೆ ಹೆಜ್ಜೆ ಆಗ್ತಾ ಇದ್ದೀವಿ ಅಂತ. ಜೊತೆಗೇನು ಅಂತಂದರೆ ಒಂದಷ್ಟು ನಾವು ಯಾವುದಕ್ಕೆ ಬಂದಿದ್ದೀವಿ, ಸಮಾಜ ಸೇವೆ, ಅದರ ದೃಷ್ಟಿಕೋನದಲ್ಲೇ ರಾಜಕಾರಣಿಗಳು ಮುಂದಕ್ಕೆ ಹೋದರೆ ಬಹುಶಃ ಇಂಥ ಸ್ಥಿತಿ ಬರಲಾರದೇನೋ. ಮುಂದಿನ ರಾಜಕಾರಣಿಗಳಿಗಾದರೂ ಇದೊಂದು ದೊಡ್ಡ ಎಚ್ಚರಿಕೆಯ ಗಂಟೆ ಆಗಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.